ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ವ್ಲಾಗ್ನ ಸಂಜೆ ಶುರು ಮಾಡಿದ್ದೀನಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಜಿನ್ನಗೆ ಅಂದರೆ ರಾಗಿ ಹಾಕ್ಸ್ಕೊಬರ್ಬೇಕು. ಮನೇಲಿ ಹಿಟ್ಟು ಖಾಲಿಯಾಗಿ ಸುಮಾರು ಅಂದರೆ ಒಂದು ವಾರನೇ ಆಗೋಯ್ತು. ಡೈಲಿ ನಿತಿನ್ಗೆ ಹೇಳ್ದಂಗೆಲ್ಲ ಬೆಳಿಗ್ಗೆ ಹೋಗ್ತೀನಿ ಬೆಳಿಗ್ಗೆ ಹೇಳಿದ್ರೆ ಸಂಜೆ ಹೋಗ್ತೀನಿ ಅಂತಾನೆ, ಸಂಜೆ ಹೇಳಿದ್ರೆ ಬೆಳಿಗ್ಗೆ ಹೋಗ್ತೀನಿ ಅಂತಂದು ಹೇಳ್ಬಿಟ್ಟು ಈ ರೀತಿ ಕಾಗೆ ಹಾರಿಸ್ತಿದ್ದೆ ನನಗೆ. ಇವತ್ತು ನಾನು ಬಿಡ್ದೇನೆ ನಮ್ಮ ಮನೆಯವ್ರಿಗೆ ಹೇಳ್ಕೊಟ್ಟು ಬೈರಿ ಗದ್ರಕೊಳ್ರಿ ಅಂತ ಹೇಳ್ಕೊಟ್ಟು ಇವಾಗ ಜಿನ್ನಾಗೆ ಅಂತ ಕಳ್ಸೋಣ ಅಂತಂದು ಮಾನ್ವಿಕು ಇದ್ನಲ್ಲ ಹಂಗೆ ಜೊತೆಗೆ ಅವನು ಕಳ್ಸೋಣ, ಇಬ್ಬರು ಮಾತಾಡ್ಕೊಂಡು ಹೋಗಿ ಬರ್ತಾರೆ ಅಂತ ಒಂದು 3 ಸೇರಷ್ಟು ರಾಗಿನ ಹಳ್ದಾಕ್ತಾ ಇದ್ದೀನಿ. ಇದು ರಾಗಿ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಬೆಳ್ಳಗಿರುತ್ತೆ. ಮೇಯ್ನು ಹಿಟ್ಟು ಬಂದುಬಿಟ್ಟು ವೈಟ್ ಕಲರ್ ರಾಗಿ, ಇದು ತುಂಬ ಚೆನ್ನಾಗಿದೆ. 3 ಸೇರು ಹಾಕ್ಸ್ಕೊಂಡ್ರೆ ಸಾಕು, ಒಂದು 10 ಡೇಸ್ ಮೇಲೇ ಬರುತ್ತೆ ನಮಗೆ. ಹಾಗಾಗಿ ಜಾಸ್ತಿ ಏನು ಮುದ್ದೆ ಮಾಡಲ್ಲ, ಯಾವಾಗಲಾದ್ರೂ ಒಂದು ಟೈಮ್ ಮಾಡ್ತೀನಲ್ಲ, ಅದಕ್ಕೋಸ್ಕರ ನಮ್ಮ ಮನೆಯವರು ಸ್ವಲ್ಪ ಮುದ್ದೆ ಪ್ರಿಯರು, ಯಾವಾಗಲೂ ಮುದ್ದೆನೇ ಕೇಳ್ತಾ ಇರ್ತಾರೆ. ಇನ್ನು ಅವರು ಡೇ ಫುಲ್ಲಿನ ಕೆಲ್ಸಕ್ಕೆ ಹೋದರೆ ಮುದ್ದೆ ಕಡಿಮೆನೇ ಮಾಡೋದು, ಆದರೆ ನೈಟ್ ಮಾಡ್ತೀನಿ, ಇಲ್ಲ ಮನೇಲಿ ಯಾವಾಗಲೂ ಇದ್ದರೆ ಬೆಳಗ್ಗೆನೇ ಮಾಡಿಬಿಡ್ತೀನಿ ಅವ್ರ ಮನೇಲಿದ್ದಾಗ. ಹಾಗಾಗಿ ಇವತ್ತು ನಾವು ಅಣಬೆ ಬೇರೆ ಸಿಕ್ಕಿದೆ ಫಸ್ಟ್ ಟೈಮ್, ಅದು ಮಳೆಗೆ. ಸುಮಾರಾಗಿ ಮಳೆ ಬಂತು. ಈ ಮಳೆಗೇ ಅಣಬೆಗಳು ಎಲ್ಲರ ಮನೆಯಲ್ಲಿ ಈಗ ಅಣಬೆ ಸಾರು ಸಿಗ್ತಾ ಇರ್ತವೆ. ಯಾರಿಗೆ ಸಿಗುತ್ತೋ ಅವ್ರು ಮಾಡ್ಕೊಂಡು ತಿಂತಾ ಇರ್ತಾರೆ. ಈ ಸಾರಿ ನನ್ನ ಮಗನೂ ಸ್ವಲ್ಪ ತೊಗೊಂಡು ಬಂದಿದ್ದಾನೆ ಹೋಗ್ಬಿಟ್ಟು. ಹಾಗಾಗಿ ಅಣಬೆ ಸಾರು ಯಾವ ರೀತಿ ಮಾಡ್ತೀವಿ ನಮ್ಮ ಸೈಡ್ ಅಂತ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಈಗ ಸದ್ಯಕ್ಕೆ ರಾಗಿ ಎಲ್ಲ ನಮ್ಮಮ್ಮ ಒಂದೇ ಸರಿನೇ ಕ್ಲೀನ್ ಮಾಡಿ ಕೊಟ್ಟಿದ್ರು. ಈ ಲಾಸ್ಯ ಮಾನ್ವಿಕಂತೂ ಆಗ ವೀಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ಜಗಳ ಆಡ್ತಾವ್ರಿಬ್ರು. ನೋಡಿ ಹಿಂದೆ ಬೆಡ್ ಹಿಂದ್ಗಡೆ ತೂರ್ಕೊಂಡು ಹೋಗೋದು ಅವಳು. ಸೊ ಹಿಂಗೆ ಏನಾದರೂ ಗದ್ರಿದ್ರೆ ಒಂದು ವಾರ ಆಗಲಿ ಈ ಸೈಡ್ ಬರೋಲ್ಲ. ಗದ್ರದಂಗೆ ಸುಮ್ಮನೆ ಇರ್ಬೇಕು, ಏನಾದರೂ ತೀಟ್ಲೆ ಮಾಡ್ಬೋದು ಅವರು. ಸುಮ್ಮನೆ ಇದ್ದರೆ ಸುಮ್ಮನೆ ಇರ್ತಾರೆ, ಆಟಾಡ್ಕೊಂಡು ಬರ್ತಾ ಇರ್ತಾರೆ. ನಾನೇನಾದರೂ ಗದರ್ಲಿ ಮನೇಲಿ ಏನು ಮಾತಾಡಲ್ಲ. ಈಚೆ ಕಡೆ ದಾರಿ ಸಿಕ್ಕಿದ ತಕ್ಷಣ ಹೆಂಗೆ ಬೈತಾಳೆ ಗೊತ್ತಾ, ನನ್ನ ಬೈಕೊಂಡು ಹೋಗ್ತಾಳೆ. ನಿಮ್ಮ ಮನೆ ಹತ್ರ ಬಂದರೆ ಕೇಳು, ಏನು ಹಂಗಾಡ್ತೀಯಾ, ಏನು ಕಿತ್ತಾಕ್ಬಾರ್ದು, ನಿಮ್ಮ ಮನೆಗೆ ಏನು ಮುಟ್ಬಾರ್ದ ಅಂತಂದು ಬೈಕೊಂಡು ಹೋಗ್ಬಿಡ್ತಾಳೆ. ನಾನು ಇಲ್ಲಿ ಬಾರೆ, ಇಲ್ಲಿ ಮಾತಾಡಿ ಬಾರೆ ಅಂದರೆ ಓಡೋಗ್ಬಿಡ್ತಾಳೆ ಮನೆ ಹತ್ರ. ದಾರಿ ಸಿಕ್ಕಿದ ತಕ್ಷಣ ನನ್ನ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮನೆ ಒಳಗಡೆ ಬೈಯಲ್ಲ, ಹೊಡಿತಾಳೆ ಅಂತಂದು ಹೇಳ್ಬಿಟ್ಟು. ಹೊಡಿಯಲ್ಲ ನಾನೇನೋ, ಆದರೂ ಅವಳಿಗೊಂಥರ ಭಯ. ಮನೇಲಿ ಬೈದರೆ ಹೊಡಿಯೋಕ್ಕೆ ಬರ್ತಾಳೆ ಅಲ್ಲ, ನಾನು ಸುಮ್ಮನೆ ಹಂಗೆ ಬಾರೆ ಇಲ್ಲಿ ಅಂತ ನೋಡಿಸ್ಕೊಂಡು ಹೋಗ್ತೀನಲ್ಲ, ಅದಕ್ಕೋಸ್ಕರ. ಈಗ ನಿತಿನ್ ಬರ್ತಾನೆ ಅಂತ ಹೇಳ್ಬಿಟ್ಟು 3 ಸೇರಷ್ಟು ರಾಗಿನ ಹಾಕಿಟ್ಟು ಇಲ್ಲಿ ನಾನು ಅಣಬೆ ಸಾಂಬಾರಿಗೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ, ಮಸಾಲೆ ಐಟಮ್ ಎಲ್ಲನೂ. ಸೊ ಏನೇನು ಮಸಾಲೆ ಹಾಕ್ತೀವಿ ಅಂದರೆ ಸೇಮ್ ನಾನ್ ವೆಜ್ಗೆ ಯಾವ ರೀತಿ ಇಡ್ತೀವೋ ಮಸಾಲೆ ಅದೇ ರೀತಿಯೇ ನೋಡಿ. ಬ್ಯಾಡಿಗೆ, ಗುಂಟೂರು, ಈರುಳ್ಳಿ, ಮತ್ತು ಇದು ಚಕ್ಕೆ, ಲವಂಗ, ಗಸಗಸೆ, ಹಸಿ ಕೊಬ್ಬರಿ, ಸ್ವಲ್ಪ ಪುದೀನ, ಇದು ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಇಷ್ಟೆಲ್ಲ ಐಟಮು ಮತ್ತು ಹಸಿ ಸಾಂಬಾರದ ಪುಡಿ. ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿಲ್ಲ, ಯಾಕಂದರೆ ಫ್ರೆಶ್ಶಾಗಿ ರುಬ್ಬಿಟ್ಕೊಂಡದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಅದನ್ನೇ ಸ್ವಲ್ಪ 1-2 ಸ್ಪೂನಷ್ಟು ಹಾಕ್ಬಿಡ್ತೀನಿ. ಇಷ್ಟೆಲ್ಲನೂ ಚೂರು ಮೆಣಸು ಹಾಕಿದ್ದೀನಿ ಇದ್ರ ನಡುವೆ. ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋಬೇಕು. ನಾನು ಯಾವಾಗಲೂ ಡೈರೆಕ್ಟಾಗಿ ಹಂಗೆ ಹಾಕಿ ಹಸಿದು ಮಾಡ್ತಾಯಿದ್ದೆ, ಆದರೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಕ್ರ ಮೊಗ್ಗು ಮತ್ತು ಅದು ಏನು ಹೂವು ಅಂತಾರಲ್ಲ, ಕಲ್ಲು ಹೂವು, ಅದೊಂದು ಚೂರು ಮತ್ತು ಒಂದು ಚೂರು ಮೆಣಸು ಹಾಕಿದ್ದೀನಿ. ಎಕ್ಸ್ಟ್ರಾ ಇವು 3 ಆ್ಯಡ್ ಮಾಡಿದ್ದೀನಿ ಈ ಸಾರಿ ಅಣಬೆ ಸಾರಿಗೆ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಎಲ್ಲ ಜೋಡಿಸ್ಕೊಂಡೆ. ಇನ್ನೇನೋ ಒಂದು ಸಿಕ್ಕಿರಲಿಲ್ಲ, ಹಾಗಾಗಿ ಹುಡುಕಂತ ಅಲ್ಲೇ ನಿಂತಿದ್ದೆ ಸ್ವಲ್ಪ ಹೊತ್ತು. ಆಮೇಲೆ ಆ ಬಾಕ್ಸಲ್ಲಿ ಇದೇನು ಅಂತಂದು ಎಲ್ಲ ಕೆಡ್ಕೊಂಡು ಬೀಳಿಸ್ಕೊಂಡು ಎಲ್ಲ ಹುಡುಕ್ತಾ ಇದ್ದೀನಿ. ತಂದಿರೋಂಥ ದಿನಸಿ ಐಟಮ್ ಎಲ್ಲ ಜಾಸ್ತಿ ಇದೆಯಲ್ಲ, ಸೊ ಅದನ್ನೆಲ್ಲ ಬಾಕ್ಸ್ಗಳಿಗೆ ಹಾಕಿಟ್ಕೊಂಡಿದ್ದೀನಿ. ಏನಾದರೂ ಬೇಕು ಅಂದಾಗ ಅದರಲ್ಲಿ ಹುಡುಕ್ತಾ ಇರ್ತೀನಿ. ಮೆಣಸು ಸಿಕ್ಕಿರಲಿಲ್ಲ, ಸಾರಿ, ಅದೇ ಮೆಣಸೇ ಹುಡುಕ್ತಾ ಇದ್ದೆ. ಒಂದು 7-8 ಕಾಳಷ್ಟು ಹಾಕೋಣ, ಚೆನ್ನಾಗಿರುತ್ತೆ ಟೇಸ್ಟು ಅಂತಂದು ಹುಡುಕ್ತಾ ಇದ್ದರೆ ಕೊನೆಯದಾಗಿ ಅಲ್ಲೊಂದು ಚಿಕ್ಕ ಕವರಲ್ಲಿ ಕಟ್ಟಿಟ್ಟಿದ್ದೆ, ಈ ಬಾಕ್ಸಲ್ಲಿ ಸಿಕ್ತು. ಹಾಗಾಗಿ ಅದನ್ನು ಸ್ವಲ್ಪ ತಗೊಂಡು ಈಗ ಒಂದು ಪ್ಲೇಟ್ಗೆ ಜೋಡಿಸ್ಕೊಳ್ಳೋಣ ಅಂತಂದು ತಗೊತಾ ಇದ್ದೀನಿ. ಅಣಬೆ ಸಾಂಬಾರು ನಿಜ ಯಾವ ನಾನ್ ವೆಜ್ಗೂ ಕಡಿಮೆ ಇಲ್ಲ. ನಾನ್ ವೆಜ್ ಸಾಂಬಾರೇ ಅಂತಾರೆ ಅಣಬೆ ಸಾಂಬಾರನ್ನ. ಸ್ವಲ್ಪ ಜನ ತಿನ್ನೋದು ಇಲ್ಲ, ಯಾಕೆಂದರೆ ಅದು ನಾನ್ ವೆಜ್ ತಿಂದು ಫೀಲ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು. ಇನ್ನೊಂದು ನನ್ನ ಫ್ರೆಂಡ್ ಇದ್ದಾಳಲ್ಲ ಮಂಜು, ಅವರು ಲಿಂಗಾಯತ್ಸು. ಕ್ಯಾಸ್ಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಬೇಕು ಅಂತ ನಾನು ಕ್ಯಾಸ್ಟ್ ಎಲ್ಲ ಹೇಳ್ತಾ ಇಲ್ಲ. ಅವಳು ಬಡವನಹಳ್ಳಿ ನನ್ನ ಫ್ರೆಂಡ್ ಇದ್ದಾಳಲ್ಲ ಮಂಜು, ಅವರು ಲಿಂಗಾಯತ್ಸು. ಅವರು ಈ ಅಣಬೆನ ಏನು ತಿನ್ನಲ್ಲ. ನಾನು ಎಷ್ಟೋ ಸಾರಿ ಫೋನ್ ಮಾಡ್ದಂಗೆಲ್ಲ ಅಣಬೆ ಸಿಕ್ಕಿದ್ದಾವೆ ಬೇಕಾ, ತಿಂತೀಯಾ ಅಂತಂದರೆ, ಇಲ್ಲ ನನಗೆ ಅಭ್ಯಾಸ ಇಲ್ಲ, ನಾನು ತಿನ್ನಲ್ಲ ಅಂತಂದು ಹೇಳ್ತಾ ಇರ್ತಾಳೆ. ನಮ್ಮ ಮನೆಯವ್ರು ಇಲ್ಲ ತಿನ್ನಮ್ಮ, ಅದು ಲಿಂಗಾಯಸ್ದು ನಾನ್ ವೆಜ್, ಅದು ಅಣಬೆ ತಿನ್ನಬೇಕು ನೀವು ಅಂತಂದು ಹೇಳ್ತಾ ಇತ್ತು. ಇಲ್ಲಣೋ ನಾನು ಮುಂಚೆಯಿಂದ ತಿಂದು ಅಭ್ಯಾಸ ಇಲ್ಲ, ನನಗೆ ಬೇಡ ಅಂತಂದು ಹೇಳ್ತಾ ಇರ್ತಾಳೆ. ನೋಡಿ ಚೆನ್ನಾಗಿರುತ್ತೆ, ಒಳ್ಳೇದೇನಪ್ಪ, ಆದರೆ ಅವಳಿಗೆ ಅಭ್ಯಾಸ ಇಲ್ಲ ಪಾಪ. ಹುಟ್ಟಿನಿಂದ ಅವ್ರಿಗೆ ಅಭ್ಯಾಸ ಇರಲ್ಲ. ನಾವು ಮಧ್ಯದಲ್ಲಿ ಹೋಗ್ಬಿಟ್ಟು ತಿನ್ನು ಅಂದರೆ ಹೆಂಗೆ ತಿಂತಾರೆ ಹೇಳ್ರಿ. ಸೊ ಹಂಗೆ ಆದ್ರೂ ಲಿಂಗಾಯತ್ಸ್ ಆಗಿದ್ರು ಸೊ ಪರವಾಗಿಲ್ಲ, ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ. ಮೇಯ್ನು ಅಂದರೆ ಮಾತಾಡಿಸ್ಬಾರ್ದು, ಅವ್ರು ನಾನ್ ವೆಜ್ ತಿಂತಾರೆ, ಸೊ ಅವರು ಜೊತೆ ಮಿಂಗಲ್ ಆಗಬಾರ್ದು, ಊಟ ಮಾಡಬಾರ್ದು ಜೊತೆ ಕುತ್ಕೊಂಡು, ಇದೆಲ್ಲ ಇಲ್ಲ.
ಅವು ನಾವು ಹೆಂಗಿರ್ತೀವೋ ಸೇಮ್ ಅವರು ಅವ್ರ ಮನೇಲಿ ಎಲ್ಲರೂ ಹಂಗೇನೆ. ಮೇಯ್ನ್ ಜಾತಿ ಭೇದ ಭಾವ ಈ ಥರ ಏನೂ ಇಲ್ಲ. ಸೊ ಅದಕ್ಕೆ ನನಗಿಷ್ಟ. ಇನ್ನು ಬೇರೆ ಎಲ್ಲ ಬೇರೆ ಇದ್ರೂ ಸೊ ನನಗೆ ಇದು ಮೇಯ್ನು. ಕ್ಯಾಸ್ಟ್ ಫೀಲಿಂಗ್ ಏನು ಮಾಡಲ್ಲ, ನನಗದು ತುಂಬ ಇಷ್ಟ. ನಾನು ತುಂಬ ಸೈಡ್ ಎಲ್ಲ ನೋಡಿದ್ದೀನಿ ಕ್ಯಾಸ್ಟ್ ಫೀಲಿಂಗ್ ಎಷ್ಟು ಮಾಡ್ತಾರೆ ಅಂತಂದು. ಆದರೂ ನನ್ನ ಫ್ರೆಂಡು ಆ ಥರ, ನನ್ನ ಫ್ರೆಂಡ್ ಅಂತಲ್ಲ, ಅವ್ರ ಮನೇಲಿ ಯಾರ್ದು ಇಲ್ಲ, ಕ್ಯಾಸ್ಟಿಸಮ್ಮೇ ಇಲ್ಲ ಅವ್ರ ಮನೆಯಲ್ಲಿ. ಸೊ ಹಂಗಾಗಿ ನಮಗೆ ತುಂಬ ಇಷ್ಟ ಆಗ್ತಾರೆ. ಮೇಯ್ನ್ ಅದೇ ಇರಬೇಕಲ್ವ. ಸೊ ಮನುಷ್ಯರಂದಮೇಲೆ ಎಲ್ಲರೂ ಒಂದೇ. ಆ ಕ್ಯಾಸ್ಟು ಈ ಕ್ಯಾಸ್ಟ್ ಅಂತ ಮೇಯ್ನ್ ಕೇಳಲೇಬಾರ್ದು. ಗೊತ್ತಿದ್ರೂ ಅದನ್ನು ತೋರ್ಪಡಿಕೆಗೆ ಸ್ವಲ್ಪ ಜನ ಅಯ್ಯೋ ಹಂಗ ಹಿಂಗೆ ಅಂತಂದು ಹೇಳ್ಬಿಟ್ಟು ಬಿಲ್ಡಪ್ ತಗೊಳ್ಳೋದಕ್ಕೆ ಮಾತಾಡ್ತಾರಲ್ಲ, ಆ ಥರ ಮಾಡಲೇಬಾರ್ದು. ಸೊ ಹಂಗಾಗಿ ನನಗೆ ಆ ವಿಚಾರದಲ್ಲಿ ತುಂಬ ಇಷ್ಟ ಆಗ್ತಾಳೆ. ಮೇಯ್ನು ಕ್ಯಾಸ್ಟು ಅದು ಇದು ಅಂತಂದು ಲೆಕ್ಕ ಹಾಕಲ್ಲ. ಸೊ ಅದಕ್ಕೆ ತುಂಬ ಇಷ್ಟ. ಅದಕ್ಕೆ ನಾವೊಂದು ಸ್ವಲ್ಪ ಕೊಡೋಣ ಅಂತಂದು ಕೇಳಿದ್ರೆ ಬೇಡ ಬೇಡ ಅಂತ ಬುಡಕ್ಕೆ ಎತ್ತಾಕ್ಬಿಟ್ಲು, ನನಗೆ ಬೇಡ, ನಾನು ತಿನ್ನಲ್ಲ ಅಂತ. ಇದನ್ನು ನೆಲದಲ್ಲೇ ಹುಟ್ಟಿ ಬರ್ತಾವಲ್ವ ಭೂಮಿಲಿ. ಸೊ ಹಂಗಾಗಿ ಮಣ್ಣು ಜಾಸ್ತಿ ಇರುತ್ತೆ. ಒಂದು 2-3 ಸರಿ ಆದರೂ ಕ್ಲೀನಾಗಿ ತೊಳಿಬೇಕು. ಯಾಕಂದರೆ ನುಸಿ ಮಣ್ಣು ಅಂತದ್ದು ಕಣ್ಣಿಗೆ ಕಾಣದೇ ಇರೋವಂಥದ್ದು ಪೌಡರ್ ಧೂಳೆಲ್ಲ ಇರುತ್ತಲ್ಲ, ಅದೆಲ್ಲ ಕ್ಲೀನಾಗಿ ಹೋಗಬೇಕು. ಅಲ್ಲಿವರೆಗೂ ನೀಟಾಗಿ ಒಂದು 2-3 ಸಾರಿ ನೀಟಾಗಿ ಆ ರೀತಿ ತೊಳೆದು, ಈಗ ಅದನ್ನು ಒಂದು ಕಟರೆಲ್ಲ ಚಾಕೋಲ್ಲ ಕಟ್ ಮಾಡಬೇಕಾಗಿತ್ತು. ಏನಂದರೆ ಸಾಫ್ಟಾಗಿತ್ತಲ್ಲ, ಆ ಥರ ಕೈಯಲ್ಲೇ ನಾನು ಮುರಿದು ಹಾಕ್ತಾಯಿದ್ದೀನಿ. ಯಾಕಂದರೆ ತುಂಬ ಉದ್ದ ಇರುತ್ತೆ, ಅದನ್ನು ಹಂಗೆ ಸಾಂಬಾರ್ಗೆ ಹಾಕೋಕ್ಕಾಗಲ್ಲ. ಕೈಯಲ್ಲಿ ಇಟ್ಕೊಂಡಿದ್ದೀನಿ ನೋಡ್ರಿ, ಅದನ್ನು ಚೂರು ಪೀಸ್ ಮಾಡಿ ಆ ಥರ ಹಾಕ್ಕೋಬೇಕು. ನಮ್ಮ ಮನೆಯವರು ಮುಕ್ಕಾಲು ಭಾಗ ಎಲ್ಲ ಕ್ಲೀನ್ ಮಾಡಿ ಈ ರೀತಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡ್ಮೇಲೆ ಕೊಡು, ನಾನು ಕ್ಲೀನ್ ಮಾಡಿಕೊಡ್ತೀನಿ ಅಂತಂದು ಹೇಳಿದ್ರು. ಬೇಡ ಬಿಡಪ್ಪ, ಇನ್ನೊಂದು 10 ಇದಿದ್ದಾವೆ ಮಶ್ರೂಮು, ಅದನ್ನೇ ನಾನು ಕ್ಲೀನ್ ಮಾಡ್ಕೊತೀನಿ, ನೀನೇನು ಪರವಾಗಿಲ್ಲ, ಹೆಲ್ಪ್ ಮಾಡಿಬಿಡ ಅಂತಂದೆ. ಈಗ ಇದಿಷ್ಟು ಮಾಡಿಕೊಟ್ಟಿದ್ರೆ ನಾನು ಅಷ್ಟರಲ್ಲಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಮಸಾಲೆ ಐಟಮ್ ಎಲ್ಲನೂ ಮಿಕ್ಸಿ ಮಾಡಿ ಇಟ್ಕೊತಾ ಇದ್ದೆ. ಏನಾದರೂ ಹಿಂಗೆ ಮಾಡಿಕೊಡ್ರಿ ಅಂದರೆ ತರಕಾರಿ ಒಂದು ಕಟ್ ಮಾಡಿಕೊಡ್ತಾರೆ ಅಷ್ಟೇ. ಇನ್ನೇನು ಚಿಕನ್ನು ಮಟನ್ನು ಈ ಥರ ಇದೇನು ಕ್ಲೀನ್ ಮಾಡೋ ಅಂತ ಇದು ಬಂದುಬಿಟ್ರೆ ಏನು ಮುಟ್ಟಲ್ಲ, ಅವರು ಮುಟ್ಟೋದೇ ಇಲ್ಲ. ಸೊ ರೆಡಿ ಇರೋದು ಮಾತ್ರ ತಿಂತಾರೆ ಅಷ್ಟೇ. ತರಕಾರಿ ಮಾತ್ರ ಅದು ಯಾವ ದೇವರು ಬುದ್ಧಿ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಆಗಲಿ ತರಕಾರಿ ಮಾತ್ರ ಕಟ್ ಮಾಡಿಕೊಡ್ತಾರೆ ಏನಾದರೂ ಸಾಂಬಾರು ಮಾಡಬೇಕಾದ್ರೆ. ನೀಟಾಗೆಲ್ಲ ಸ್ವಲ್ಪ ಹಂಗೆ ಇದು ಮಾಡ್ಕೊಂಡಿದ್ದೀನಿ ಅಷ್ಟೇ, ಬಿಸಿ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಹುರ್ಕೊಂಡಿಲ್ಲ. ಈಗ ಎಲ್ಲ ಹಾಕ್ಕೊಂಡು ಅದಕ್ಕೆ ಹುರ್ಕೊಂಡಿದ್ದೆ, ಕೊತ್ತಂಬರಿ ಸೊಪ್ಪಿಂದ ಹಿಡಿದು ಪುದೀನಿಂದ ಎಲ್ಲ ಹಾಕ್ಕೊಂಡು ಹುರ್ಕೊಂಡು ಈಗ ಒಂದು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಟಿದ್ದೆ ಇಷ್ಟೊತ್ತು. ಈಗ ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ರುಬ್ಕೊಬಿಟ್ರೆ ಸೊ ಇದು ಹೆಂಗಿರುತ್ತೆ ಅಂದರೆ ತಿಂದಿರೋರಿಗೆ ಗೊತ್ತಿರುತ್ತೆ. ಅಣಬೆ ಸಾಂಬಾರು ನಮ್ಮ ಮನೆಯವರಂತೂ ಸಖತ್ತಾಗೈತೆ ಸಾಂಬಾರು, ಮಾತ್ರ ಸೂಪರಾಗೈತೆ ಅಂತಂದು ಹೇಳ್ತಾಯಿದ್ರು ತಿಂದಾದ್ಮೇಲೆ. ಈಗ ಸದ್ಯಕ್ಕೆ ನಾನು ಮಸಾಲೆ ಅದು ರುಬ್ಕೊಳ್ಳೋಣ ಅಂತಂದು ಎಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಇಷ್ಟರಲ್ಲೇ ಒಂದು ಸಾರಿ ಬೈಸ್ಕೊಬಿಟ್ಟೆ ನಾನು. ನೀನು ಬೇಗನೆ ಮಾಡಲ್ವಲ್ಲ, ಜುನುಕ್ತಿಯಲ್ಲ ಕೆಲಸದಲ್ಲಿ ಅಂತಂದು ಆಗಲೇ ಬೈದಾಕ್ಬಿಟ್ರು. ಅಯ್ಯೋ ನಿನ್ನ ಜೊತೆಗೆ ನಾನು ನಿನ್ನ ಕೆಲಸ ಮಾಡೋಕ್ಕೆ ಬಂದರೆ ಅದೆಷ್ಟು ಬೈತೀಯಪ್ಪ, ನಿನ್ನ ಜೊತೆ ಮಾತ್ರ ಬರೋಲ್ಲ ಕೆಲಸ ಮಾಡೋಕ್ಕೆ ಅಂತ ನಾನು ಹೇಳ್ತಾ ಇದ್ದೆ. ನನ್ನ ಜೊತೆ ಬಂದರೆ ಏನಿಲ್ಲ, ನಿನ್ನ ಕಬ್ಬುಂದೇಟೆ ಈ ಥರ ಒದ್ದಾಡಿದ್ರೆ ಏನಿಲ್ಲ, ಚಕ ಅಂತ ಮಾಡ್ತಾ ಇರ್ಬೇಕು ಕೆಲಸ ಅಷ್ಟೇ ಅಂತ ಅಂದರು. ನಾನು ಬರೋದು ಇಲ್ಲ, ನಿನ್ನ ಹತ್ರ ಒಡಿಸ್ಕೊಳ್ಳೋದಿಲ್ಲ, ಹೋಗು, ನನ್ನ ಮನೆ ಕೆಲಸ ವೀಡಿಯೋಸೇ ಸಾಕು, ನನ್ನ ಇಷ್ಟಪಟ್ಟು ನೋಡೋರು ಯೂಟ್ಯೂಬಲ್ಲಿ ಇದ್ದಾರೆ, ನನಗೆ ಆ ಪ್ರೀತಿ ಇದೇ ಸಾಕು ನನಗೆ, ನಿನ್ನ ಕೆಲಸನೂ ಬೇಡ, ನಿನ್ನ ಸವಾಸನೂ ಬೇಡ ಅಂತ ಅದೇ ಹೇಳ್ಕೊಂಡು ಮಾಡ್ತಾ ಇದ್ದೀನಿ. ಈಗ ನೋಡಿ ಮಿಕ್ಸಿ ಅಂತೂ ಇನ್ನೊಂದು ವಿಚಾರ, ಪಾಗೋಡದಲ್ಲಿ ನಾನು ತಂದಿದ್ನಲ್ಲ ರೆಡ್ಡಿ ಎಲೆಕ್ಟ್ರಾನಿಕ್ಸಲ್ಲಿ, ಅಲ್ಲಿಗೆ ಹೋಗ್ಬಿಟ್ಟು ಪದ್ಮಾವ್ರು ತೊಗೊಂಡಿರೋ ಮಿಕ್ಸಿನೇ ಬೇಕು, ಅದೇ ಕಲರೇ ಬೇಕು ಅಂತ ತುಂಬ ಜನ ಪರ್ಚೇಸ್ ಮಾಡಿದ್ದೀರಂತೆ. ತುಂಬ ಥ್ಯಾಂಕ್ಸ್ ನೀವೆಲ್ರಿಗೂ. ಯಾಕಂದರೆ ನೋಡಿ ಇಷ್ಟು ಜನ ನನ್ನ ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಲು. ಯಾಕಂದರೆ ನಾವು ತೊಗೊಂಡಿದ್ದೀವಿ ಅಂತ ಅಂದಮೇಲೆ ಅದು ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಹೋಗಿ ತೊಗೊಂಡು ಬರ್ತಿರಲ್ಲ. ಸೊ ಆ ನಂಬಿಕೆನ ಯಾವತ್ತೂ ಕಳ್ಕೊಳ್ಳಲ್ಲ. ಸೊ ಒಳ್ಳೆಯದೇ ಸಜೆಸ್ಟ್ ಮಾಡ್ತಾ ಇರ್ತೀನಿ ನಿಮಗೆ, ತಗೊಳ್ಳಿ ಆರಾಮಾಗೆ ಹೋಗ್ಬಿಟ್ಟು. ಅಲ್ಲಿ ನನ್ನ ಫ್ರೆಂಡ್ ನೇತ್ರ ಅಂತ ಇದ್ದಾಳೆ, ರೆಡ್ಡಿ ಎಲೆಕ್ಟ್ರಾನಿಕ್ಸಲ್ಲಿ, ನಮ್ಮೂರೊಳನೆ, ನನಗಿಂತಲೂ ಸೀನಿಯರೇ, ಆದರೆ ಅವಳು ಅಂತಂದೇ ಮಾತಾಡ್ತೀವಿ ಮುಂಚೆಯಿಂದಲೂ, ಅದು ಹಂಗೆ ಅಭ್ಯಾಸ. ಅಲ್ಲಿಗೆ ಹೋಗ್ರಿ, ಆರಾಮಾಗಿ ಡಿಸ್ಕೌಂಟು ಮಾಡಿಕೊಡ್ತಾರೆ. ನನ್ನ ಹೆಸ್ರು ಹೇಳ್ಕೊಂಡು ಹೋಗಿ, ಪಾಪ ಅವರು ಅಲ್ಲೇ ವರ್ಕ್ ಮಾಡ್ತಾ ಇರ್ತಾರೆ. ನಾನು ನೆಕ್ಸ್ಟ್ ಟೈಮು ಹೋಗ್ತಾ ಇದ್ದೀನಿ, ನನಗೊಂದು ಬಿರಿಯಾನಿ ಪಾಟು, ಇನ್ನೊಂದು ಕಡಾಯಿ ಬೇಕು, ನಾನು ಹೇಳಿದ್ದೆ ನಿಮಗೆ ತಗೋಬೇಕು ಅಂತಂದು. ನೆಕ್ಸ್ಟ್ ಹೋಗ್ತೀನಿ, ನಾನು ಅದನ್ನು ಶೇರ್ ಮಾಡ್ಕೊತೀನಿ. ನಿಮ್ಗೆ ಬೇಕಂದರೆ ಅಲ್ಲೂ ಪರ್ಚೇಸ್ ಮಾಡಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ, ಎಲ್ಲ ಬ್ರ್ಯಾಂಡೆಡ್ ಕಂಪ್ನಿದೇ ಇಟ್ಟಿದ್ದಾರೆ. ನಾನು ನೆಕ್ಸ್ಟ್ ಹೋಗಿ ಒಂದು ಬಿರಿಯಾನಿ ಪಾಟ್ ಒಂದು ತೊಗೋಬೇಕು, ಒಂದು ಬೌಲ್ ಥರ ಬರುತ್ತಲ್ಲ ಅದು, ಮತ್ತು ಇನ್ನೊಂದು ಕಡಾಯಿ ತಗೋಬೇಕು, ಸೊ ಬಾಣಲಿ, ಅವೆರಡು ತೊಗೊಂಡು ಬರ್ತೀನಿ. ಮಿನಿಮಮ್ ಅಂದರೂ ಒಂದು 5-6 ಸಾವಿರ ಆಗುತ್ತೆ ಅವಕ್ಕೆ. ನಾನು ತೊಗೊಂಡ್ಮೇಲೆ ಶೇರ್ ಮಾಡ್ಕೊತೀನಿ ಕಾಸ್ಟು, ಈಗಲೇ ಅಂದರೆ ಅಷ್ಟಿರುತ್ತೆ ಅಂತ ಒಂದು ಗೆಸ್ ಮೇಲೆ ಹೇಳಿದ್ದೀನಿ ಅಷ್ಟೇ. ಅದನ್ನೆಲ್ಲ ರುಬ್ಕೊಂಡು ಸ್ವಲ್ಪ ಹಸಿದು ಸಾಂಬಾರ್ದು ಪುಡಿ ಹಾಕಿದ್ದೀನಿ, ಧನಿಯಾ ಕಾಳು ಪುಡಿ ಅಷ್ಟೇ. ನೋಡಿ ಮುಕ್ಕಾಲು ಭಾಗ ಆಗಲೇ ಬೆಂದಿದೆ. ಒಗ್ಗರಣೆ ಕೊಟ್ಬಿಟ್ಟು ಮಸಾಲೆ ಕುದಿಸ್ಕೊಂಡು ನೆಕ್ಸ್ಟು ನಾನು ಇದು ಮಶ್ರೂಮ್ ಹಾಕಿದ್ದು. ಇದೇನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ನಾನು ಮಾಡಿದ್ದು ಇವತ್ತು ಮಶ್ರೂಮ್ ಕರ್ರಿ, ಅಂದರೆ ಮಶ್ರೂಮ್ ಸಾಂಬಾರು, ಕರಿ ಅಲ್ಲ, ಮಶ್ರೂಮ್ ಸಾಂಬಾರು ಮಾಡಿದೆ. ತುಂಬ ಇಷ್ಟ ಆಯಿತು. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಸಿಗೋಣ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.